ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಳೆ 9 ಗಂಟೆಗೆ ಬಂದ್ರೆ ಸಾಕಲ್ವಾ? ಓ, ಕೆಲಸ ಮುಗೀತು ಅನ್ಸುತ್ತೆ, ನಾನು ಹೋಗ್ಬೋದು. ದುರ್ಗಾ, 1 ನಿಮಿಷ. ದುರ್ಗಾ, ಒಂದು ಅರ್ಜೆಂಟ್ ಆರ್ಡರ್ ಬಂದಿದೆ. ನಾಳೆ ಬೆಳಗ್ಗೆ ಹೊತ್ತಿಗೆ ಇದರಲ್ಲಿ 1000 ಬಟ್ಟೆನ ಪ್ಯಾಕ್ ಮಾಡಿ ಬಾಕ್ಸ್ಗೆ ಹಾಕಬೇಕು. ಬೆಳಗ್ಗೆನೆ ಶಿಪ್ಪಿಂಗ್ ಆಗಬೇಕು. ನಾಳೆನಾ? ತಳವಾಯಿ ಸರ್ ನಾಳೆ ಅಂತ ಹೇಳಿಲ್ವಲ್ಲ? ದುರ್ಗಾ, ಕಮಾನ್, ನಾನ್ ಹೇಳ್ತಿದ್ದೀನಲ್ಲ, ಈ ಕೆಲಸ ಇವತ್ತೇ ಈಗ್ಲೇ ಆಗ್ಬೇಕು. ಬೆಳಗ್ಗೆ ಹೊತ್ತಿಗೆ ಶಿಪ್ಪಿಂಗ್ ಕೂಡ ಆಗ್ಬೇಕು. ಅಲ್ಲ, ಆದ್ರೆ ಯಾರು ಇಲ್ಲ. ನೀನಿದೆಯಲ್ಲ. ಅಲ್ಲ, ಇಷ್ಟೊಂದು ಕೆಲಸ ನಾನು ಒಬ್ಳು ಕೈಲೇ ಹೇಗೆ ಅಂತ. ಸರಿ, ಇಟ್ಸ್ ಓಕೆ. ದುರ್ಗಾ, 1 ನಿಮಿಷ ನೋಡು. ನಿನ್ಗೆ ನಾನು ಹೇಳಿರೋ ಕೆಲಸನ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಾನ್ ಕೊಟ್ಟಿರೋ ಜಾಯ್ನಿಂಗ್ ಬೋನಸ್ನ ನೀನ್ ನನಗೆ ವಾಪಸ್ ಕೊಡ್ಬೇಕಾಗತ್ತೆ. ಅಲ್ಲ, ನನ್ನ ಹತ್ರ ದುಡ್ಡಿಲ್ಲ. ವಾಟ್? ದುಡ್ಡಿಲ್ವಾ? ಏನ್ ಮಾಡ್ತೀಯ ಇವಾಗ? ಅಲ್ಲ, ನೀನ್ ಈ ಫೈಲ್ ಬೇರೆ ಸೈನ್ ಮಾಡಿದ್ಯಾ? ನಾನ್ ಹೇಳಿರೋ ಕೆಲಸನ ನೀನ್ ಮಾಡಿಲ್ಲ ಅಂದ್ರೆ ನಾನ್ ಕೊಟ್ಟಿರೋ ದುಡ್ಡಿನ ಡಬಲ್ ದುಡ್ಡನ್ನ ನೀನ್ ನನಗೆ ಕೊಡ್ಬೇಕಾಗತ್ತೆ. ಅಂದ್ರೆ 20,000 ರೂಪೀಸ್. ಯೋಚನೆ ಮಾಡು, ನಿನ್ ಹತ್ರ ಅಷ್ಟೊಂದು ದುಡ್ಡು ಇದೆಯಾ? ದೆನ್ ಯು ಹ್ಯಾವ್ ನೋ ಅದರ್ ಆಪ್ಷನ್ ದುರ್ಗಾ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಬೇಗ ಬೇಗ ಕೆಲಸ ಶುರು ಮಾಡು. ನಿನ್ ಹತ್ರ ನಾಳೆ ಬೆಳಗ್ಗೆವರೆಗೂ ಮಾತ್ರ ಟೈಮ್ ಇರೋದು. ನೆನ್ಪಿರ್ಲಿ. ಹಿತಪುಟ, ನೀನು ಮನೆ ಒಳಗಡೆ ಇರ್ತೀಯ, ನಿನ್ನ ನಾನು ಹೇಗೆ ನೋಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಸದ್ಯ ನೀನು ಇಲ್ಲಿದ್ಯಲ್ಲ. ಹೇಗಿದೆ ಚಿನ್ನಿ? ಯಾಕೆ ಹೀಗೆ ಒಬ್ಳೆ ಕೂತಿದ್ಯಾ? ಊಟ ಮಾಡಿದ್ಯಾ? ನೋಡು ಹಿತಪುಟ, ನಿನಗಿದೆಲ್ಲ ಇಷ್ಟ ಅಂತ ಅಪ್ಪ ಇದನ್ನೆಲ್ಲ ಮಾಡ್ತಿದ್ದಾರೆ. ಅವ್ರೇನು ಮರ್ತಿಲ್ಲ ಅಲ್ವಾ? ನನ್ನ ಶರತ್ ಕಣ್ಣಲ್ಲಿ ಒಂದು ಹನಿ ನೀರ್ ಬಂದ್ರು ಅವನಿಗೊಂದು ಸ್ವಲ್ಪ ನೋವಾದ್ರೂ ನಾನು ಅದನ್ನ ಸಹಿಸ್ಕೊಳಲ್ಲ. ಆ ನೋವು ನಿನ್ನಿಂದಾಗ್ಲಿ ನಿಮ್ಮಮ್ಮಂದಾಗ. ನಾನ್ ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ಹಿತಪುಟ, ಹಿತಪುಟ, ನಿಂತ್ಕೋ. ನಾನು ಈ ಥರ ಏನಾದರೂ ಮಾಡಿದಾಗೆಲ್ಲ ನನ್ನ ಮಗಳು ನನ್ನ ಹತ್ರ ಆಗ್ತಾಳೆ ಅನ್ನೋ ಹೋಪಲ್ಲಿರ್ತೀನಿ. ಆದರೆ ಅವಳು ನನ್ನಿಂದ ದೂರನೇ ಹೋಗ್ತಾ ಇರ್ತಾಳೆ. ನೀನಿದ್ದಿದ್ರೆ ಹೀಗಾಗ್ತಾ ಇರಲಿಲ್ಲ ಅಂಬಿಕಾ. ಐ ಮಿಸ್ ಯು ಸೋ ಮಚ್. ಯಾವಾಗಲೂ ನನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದೆ, ಆದರೆ ನೀನು ನಿನ್ನ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂಬಿಕಾ. ವಾಪಸ್ ಬಂದ್ಬಿಡು. ನೋಡು, ನೀನು ವಾಪಸ್ ಬಂದರೆ ನಿನ್ನ ಮತ್ತೆ ವಾಪಸ್ ಹೋಗ್ದಿರೋ ಥರ ನಾನು ಜೋಪಾನ ಮಾಡ್ತೀನಿ. ನೋಡು, ನೀನು ಏನು ಹೇಳಿದ್ರು ಮಾಡ್ತೀನಿ. ನೀನು ಎಷ್ಟು ಐಸ್ ಕ್ರೀಮ್ ತಿಂದರೂ ನಾನು ಏನೂ ಹೇಳಲ್ಲ.
ಶಾಪಿಂಗ್ ನೀನು ಎಲ್ಲಿ ಕರೆದ್ರು ನಾನು ಬರ್ತೀನಿ, ಸರಿಯಾದ ಟೈಮಿಗೆ ಊಟಕ್ಕೂ ಬರ್ತೀನಿ. 60 ಕಿಲೋಮೀಟ್ರ್ ಸ್ಪೀಡ್ ಮೇಲೆ ನಂಗೆ ಯಾವತ್ತೂ ಕಾರ್ ಓಡಿಸಲ್ಲ. ಪ್ಲೀಸ್ ಅಂಬಿಕಾ, ವಾಪಸ್ ಬಂದ್ಬಿಡು. ಒಂದೇ ಒಂದ್ಸರಿ ಬಂದು ನನಗೆ ಗಟ್ಟಿಯಾಗಿ ತಪ್ಕೋ ಅಂಬಿಕಾ, ಪ್ಲೀಸ್. ಅಂಬಿಕಾ, ಒಂದೇ ಒಂದ್ಸತಿ ಬಂದು ನನ್ನ ಗಟ್ಟಿಯಾಗಿ ತಪ್ಕೊಂಡು, ಶರತ್ ಏನೂ ಆಗಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ, ಎಲ್ಲ ಮೊದಲಿನ ಥರ ಆಗುತ್ತೆ ಅಂತ ಹೇಳ್ಬಿಡು ಅಂಬಿಕಾ. ಪ್ಲೀಸ್ ಅಂಬಿಕಾ, ಪ್ಲೀಸ್ ಪ್ಲೀಸ್ ಬಾ. ಶರತ್, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ. ನಾನು ಮಾಡ್ತೀನಿ, ಮಾಡೇ ಮಾಡ್ತೀನಿ. ಅಯ್ಯೋ, ಟೈಮ್ ಬೇರೆ ಆಗ್ತಾ ಇದೆಯಲ್ಲ, ಇನ್ನೂ ಇಷ್ಟೊಂದಿದೆ. ಬರೀ 7 ಬಾಕ್ಸ್ ಆಗಿರೋದು. ಏನ್ ಮಾಡೋದಪ್ಪ? ಹಾಯ್ ದುರ್ಗಾ. ಅರೆ ಮಣಿ, ನೀನ್ ಯಾವಾಗ ಬಂದೆ? ಅದ್ ಸರಿ, ಇದೇನ್ ಪೂರ್ತಿ ಕಪ್ಪಾಗಿದ್ಯಾ? ಪೊಲ್ಯೂಷನ್ ದುರ್ಗಾ, ಪೊಲ್ಯೂಷನ್. ಅಲ್ಲಿ ಹಳ್ಳಿಯಲ್ಲಿ ಎಲ್ಲ ಎಷ್ಟು ಹಸಿರು ಹಸಿರಾಗಿತ್ತು, ಆದ್ರೆ ಇಲ್ಲಿ ಎಲ್ಲೂ ಹಸಿರು ನೋಡಕ್ ಸಿಗ್ಲಿಲ್ಲ ಅಂತ ನನ್ ರೆಕ್ಕೆನೆ ನೋಡ್ ಖುಷಿ ಪಡೋಣ ಅಂದ್ರೆ ಅದು ಕಪ್ಪಾಗ್ಬಿಟ್ಟಿದೆ. ದುರ್ಗಾ, ಈ ಸಿಟಿಲಿ ಇಷ್ಟೊತ್ತಾದ್ರೂ ಕೆಲಸ ಮಾಡ್ತಿರ್ಬೇಕಾ? ಆಫೀಸ್ ಎಲ್ಲ ಖಾಲಿ ಇದೆ, ನೀನ್ ಒಬ್ಳೆ ಏನ್ ಮಾಡ್ತಿದ್ಯಾ? ಅಯ್ಯೋ, ಅದನ್ನ ಏನ್ ಕೇಳ್ತೀಯ ಮಣಿ, ಅದೊಂದು ದೊಡ್ಡ ಕತೆ. ನಾಳೆ ಬೆಳಗ್ಗೆನೆ 1000 ಪ್ಯಾಕೆಟ್ ಬೇಕಂತೆ. ಅದಕ್ಕೆ ಇವತ್ತು ರಾತ್ರಿನೇ ಇದೆಲ್ಲ ಪ್ಯಾಕ್ ಆಗ್ಬೇಕು. ಅದು ನೆನ್ನೆ ರಾತ್ರಿನೂ ನಾನು ಊರಿಂದ ಬಂದಲ್ಲ, ಅದಕ್ಕೆ ಸುಸ್ತಾಗಿ ನಿದ್ದೆ ಬರ್ತಿದೆ. ಇಷ್ಟೊಂದು ಬಟ್ಟೆಗಳನ್ನ ಅದು ಹೇಗೆ ಪ್ಯಾಕ್ ಮಾಡಬೇಕು ಗೊತ್ತೇ ಆಗ್ತಿಲ್ಲ. ಅಯ್ಯೋ, ಇಷ್ಟೊಂದ? ನಾನು ಸಹಾಯ ಮಾಡೋಣ ಅಂದ್ರೆ ಈ ಕೊಕ್ಕಲನ್ನು ಹೇಗ್ ಮಾಡ್ಲಿ? ಟ್ರೈ ಮಾಡ್ಲಾ? ಏನು ಬೇಡ, ಪರವಾಗಿಲ್ಲ. ನಾನೇ ನನ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ. ಅದ್ ಸರಿ, ನೀನೇನಾದ್ರೂ ತಿಂದ್ಯಾ? ಇಲ್ಲ, ನಂಗೆ ಹಸಿವು ಬೇರೆ ಆಗ್ತಿದೆ. ಇಲ್ಲೇ ಪಕ್ಕದಲ್ಲಿ ಒಂದು ಮರ ಹುಡ್ಕೊಂಡು ಬಂದಿದ್ದೀನಿ. ಏನಾದ್ರೂ ಸಿಗುತ್ತೆ ನೋಡ್ಕೊಂಡು ಬರ್ತೀನಿ. ಹುಷಾರು. ನನಗೆ ಹುಷಾರು ಅಂತ ಹೇಳ್ತಾ ಇದ್ಯಾ? ನೀನು ಹುಷಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.